ಸಾರಿಗೆ ಮುಷ್ಕರ ವಾಪಸ್ ಎಂದಿನಂತೆ ಬಸ್ಗಳು ರಸ್ತೆಗಿಳಿದಿದ್ದಾವೆ. 4 ನಿಗಮದಿಂದಲೂ ಕೂಡ ಬಸ್ಗಳ ಸಂಚಾರ ಆರಂಭ ಆಗಿದೆ. ಜನರು ಕೂಡ ಪ್ರಯಾಣಿಸ್ತಾ ಇದ್ದಾರೆ. ನಿನ್ನೆ ಒಂದೇ ದಿನಕ್ಕೆ ಸಾರಿಗೆ ಒಂದು ದಿನಾನೂ ಇಲ್ಲ, ಅರ್ಧ ದಿನ ಅಂತ ಹೇಳಬೇಕು. ಸಾರಿಗೆ ಮುಷ್ಕರ ಏನಿತ್ತು ಅದು ವಾಪಸ್ ಪಡ್ಕೊಳ್ಳಲಾಗಿದೆ. ನಿನ್ನೆ ಸಾರಿಗೆ ಮುಷ್ಕರ ಹಿನ್ನೆಲೆ ಬಸ್ಗಳ ಸಂಖ್ಯೆ ವಿರಳ ಆಗಿತ್ತು. ಇದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗಿತ್ತು. ಊರುಗಳಿಗೆ ಹೋಗೋದಕ್ಕೆ ಬಸ್ ಇಲ್ಲದೆ ಪ್ರಯಾಣಿಕರು ಪರದಾಡಿದ್ರು. ಕೋರ್ಟ್ ಆದೇಶದ ಬಳಿಕ ಸಾರಿಗೆ ನೌಕರರು ಮುಷ್ಕರವನ್ನು ವಾಪಸ್ ಪಡ್ಕೊಂಡಿದ್ದಾರೆ. ನಿನ್ನೆ ಸಂಜೆಯಿಂದಲೇ ಬಸ್ಸಿನ ಸಂಚಾರ ಆರಂಭ ಆಗ್ತಾ ಇದೆ. ಕೋರ್ಟ್ ತೀರ್ಪಿನ ಬಳಿಕ ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಸದ್ಯಕ್ಕೆ ಸುಷ್ಮಿತಾ, ನಮ್ಮ ಪ್ರತಿನಿಧಿ ಸುಷ್ಮಿತಾ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಸುಷ್ಮಿತಾ, ನಿನ್ನೆ ಏನು ಸಾರಿಗೆ ಮುಷ್ಕರ ಇತ್ತು, ಹೈಕೋರ್ಟ್ ಚಾಟಿ ಬೀಸಿದಂಥ ಹಿನ್ನೆಲೆ ನಿನ್ನೆ ಸಂಜೆನೇ ಅದನ್ನು ವಾಪಸ್ ತೆಗೆದುಕೊಳ್ಳಲಾಯಿತು. ಅದರ ನಂತರ ಬಸ್ಗಳ ಸಂಚಾರ ಕೂಡ ಆರಂಭ ಆಯಿತು. ಇವತ್ತು ಕೂಡ ಎಂದಿನಂತೆ ಬಸ್ ಸಂಚಾರ ಆರಂಭ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಏನಿದೆ, ನೆಕ್ಸ್ಟ್ ತೀರ್ಮಾನ ಏನು ಮಾಡ್ತಾರೆ, ಮುಂದಿನ ಹೋರಾಟ ಹೇಗಿರುತ್ತೆ ಸುಷ್ಮಿತಾ? ಸಿಂಧೂರ ಅಂದರೆ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತೇಳಿ ಒತ್ತಾಯಿಸಿ ನಿನ್ನೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಸಾರಿಗೆ ನೌಕರರು ಮುಂದಾಗಿದ್ರು. ಆದರೆ ಆ ಒಂದು ಮುಷ್ಕರ ನಿನ್ನೆಗೆ ಅಂತ್ಯಗೊಂಡು ನಾವು ಯಾವುದೇ ರೀತಿ ಈ ಒಂದು ಮುಷ್ಕರವನ್ನು ನಿಲ್ಲಿಸೋದಿಲ್ಲ, ಮುಂದುವರಿಸ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಈಗ ಏನು ಸಾರಿಗೆ ನೌಕರರು ತಿಳಿಸಿರುವಂಥದ್ದು. ಸೊ ಸದ್ಯ ಇವತ್ತು ಎಂದಿನಂತೆ ಬಸ್ ಸಂಚಾರ ಇರೋದನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಯಶವಂತಪುರದಲ್ಲಿ ನೀವು ನೋಡ್ತಾ ಇರ್ಬೋದು, ಯಶವಂತಪುರ ಬಸ್ ಸ್ಟಾಪಿಂದ ಒಂದೊಂದೇ ಬಸ್ಗಳು ರಸ್ತೆಗಿಳಿತಾ ಇದೆ. ನಿನ್ನೆ ಏನು ಈ ಒಂದು ಮುಷ್ಕರದ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ BMTC ಬಸ್ ಸಂಚಾರದಲ್ಲಿ ಕೆಲವೊಂದಿಷ್ಟು ವಿರಳ ಇತ್ತು. ಆದರೆ KSRTC ಆಗಿರಬಹುದು ಅಥವಾ ನೈಋತ್ಯ ವಾಯುವ್ಯ ಸಾರಿಗೆ ಆಗಿರ್ಬೋದು, ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ಬಂದ್ ಆಗಿತ್ತು. ಹೀಗಾಗಿ ಬೆಂಗಳೂರಿಂದ ಬೇರೆ ಬೇರೆ ಜಿಲ್ಲೆಗೆ ಹೋಗಲಿಕ್ಕೆ ಜನರು ಸಾಕಷ್ಟು ಪರದಾಟವನ್ನು ನಡೆಸಿದ್ರು. ಒಂದು ಕಡೆ ಪ್ರೈವೇಟ್ ಬಸ್ಗಳಲ್ಲಿ ಹೋದರೆ ಕೆಲವೊಂದಿಷ್ಟು ಜನ ಕ್ಯಾಬು ಬುಕ್ ಮಾಡ್ಕೊಂಡು ಹೋದರು, ಹಾಗೆ TTಗಳನ್ನ ಬುಕ್ ಮಾಡಿಕೊಂಡು ತಮ್ಮ ತಮ್ಮ ಊರುಗಳಿಗೆ ತಲುಪಿದ್ರು. ಸದ್ಯ ಇವತ್ತು BMTC ಆಗಿರ್ಬೋದು, KSRTC ಆಗಿರಬಹುದು, ನೈಋತ್ಯ ವಾಯುವ್ಯ ಸಾರಿಗೆ ಆಗಿರ್ಬೋದು, ಎಲ್ಲವೂ ಕೂಡ ಸಂಪೂರ್ಣವಾಗಿ ರಸ್ತೆಗಿಳಿದಿದೆ. ಹಾಗೆ ನಿನ್ನೆ ಏನು ಪ್ರಮುಖವಾಗಿ ನಿನ್ನೆ 3 ಗಂಟೆ ಸುಮಾರಿಗೆ ಹೈಕೋರ್ಟಲ್ಲೂ ಕೂಡ ಈ ಒಂದು ಸಂಬಂಧ ಸಾರಿಗೆ ಮುಷ್ಕರದ ಸಂಬಂಧ ಅರ್ಜಿ ವಿಚಾರಣೆ ಇತ್ತು. ಆ ಒಂದು ಸಂದರ್ಭದಲ್ಲಿ ಹೈಕೋರ್ಟ್ ಕೂಡ ಜಂಟಿ ಕ್ರಿಯಾ ಸಮಿತಿಗೆ ಒಂದು ಚಾಟಿಯನ್ನು ಬೀಸಿತು. ಯಾಕಂತ ಹೇಳಿದ್ರೆ ನಿಮ್ಮ ಮುಷ್ಕರದಿಂದ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ, ನಿಮಗೆ ಒಂದು ದಿನಕ್ಕೆ ಈ ಒಂದು ಮುಷ್ಕರವನ್ನು ಮುಂದೂಡಿ ಅಂತ ಹೇಳಿದ್ರು ಕೂಡ ನೀವು ಯಾಕೆ ಮುಂದೂಡಿಲ್ಲ ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತು. ಹೀಗಾಗಿ ನಾಳೆ ಮತ್ತೊಂದು ಸುತ್ತಿನ ಅರ್ಜಿ ವಿಚಾರಣೆ ಇರುವಂತಹದ್ದು. ಹೀಗಾಗಿ ಇವತ್ತು ಮತ್ತೆ ನಾಳೆ ಈ ಒಂದು ಮುಷ್ಕರವನ್ನು ತಾತ್ಕಾಲಿಕವಾಗಿ ಮುಂದೂಡಿರುವಂಥದ್ದು. ಹಾಗೆ ನಾಳೆ ಕಾದು ನೋಡಬೇಕಾಗಿದೆ ಕೋರ್ಟ್ನಲ್ಲಿ ಯಾವ ರೀತಿಯ ತೀರ್ಪು ಬರುತ್ತೆ ಅಂತ ಹೇಳಿ. ಒಂದು ವೇಳೆ ಕೋರ್ಟ್ನಲ್ಲಿ ಈ ಒಂದು ಮುಷ್ಕರವನ್ನು ಕೈ ಬಿಡಬೇಕು ಅಂತ ಹೇಳಿದ್ರೆ ಜಂಟಿ ಕ್ರಿಯಾ ಸಮಿತಿ ಆಗಿರ್ಬೋದು ಅಥವಾ ಉಳಿದ ಸಾರಿಗೆ ನೌಕರರ ಸಂಘಟನೆಗಳೇನಿದೆ ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಮುಷ್ಕರವನ್ನು ಕೈ ಬಿಡಬೇಕಾಗತ್ತೆ. ಇದ್ರ ಜೊತೆಗೆ ಸಂಚಾರಿ ಜೀವನಾಡಿ ಅಂತ ಹೇಳಿದ್ರೆ ಅದು ನಮ್ಮ ಬೆಂಗಳೂರು ಆಗಿರ್ಬೋದು ಅಥವಾ ರಾಜ್ಯದ ಮೂಲೆಗಳಿಗೆ ಹೋಗುವಂತಹ KSRTC ಬಸ್ಗಳು ಅಂತಲೇ ಹೇಳ್ಬೋದು. ಒಂದು ವೇಳೆ ಈ ಒಂದು ಬಸ್ಗಳನ್ನ ನಿಲ್ಲಿಸಿದ್ರು ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ಹೀಗಾಗಿ ನೀವು ಮುಷ್ಕರವನ್ನು ಕೈ ಬಿಡಿ ಅಂತ ಹೇಳಿದ್ರು ನಿನ್ನೆ. ಸೊ ಹೀಗಾಗಿ ತಾತ್ಕಾಲಿಕವಾಗಿ ಈಗಿನ ಪರಿಸ್ಥಿತಿಯಲ್ಲಿ ಈ ಒಂದು ಮುಷ್ಕರವನ್ನು ನಾವು ಕೈ ಬಿಟ್ಟಿಲ್ಲ, ಆದರೆ ಮುಂದೂಡ್ತೀವಿ, ಮುಂದಿನ ದಿನಾಂಕವನ್ನು ನಾವು ಆದಷ್ಟು ಬೇಗ ತಿಳಿಸ್ತೀವಿ ಅಂತ ಹೇಳಿ ಇವಾಗ ಜಂಟಿ ಕ್ರಿಯಾ ಸಮಿತಿ ತಿಳಿಸಿರುವಂಥದ್ದು. ನಾಳಿನ ಆದೇಶದ ಗೊತ್ತಾಗುತ್ತೆ ಸಂದೂರ ಯಾವಾಗ ಮತ್ತೊಮ್ಮೆ ಈ ಒಂದು ಮುಷ್ಕರ ನಡೆಯುತ್ತೆ ಅಂತ ಹೇಳಿ. ಓಕೆ ಸುಷ್ಮಿತಾ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.